ಫಲಾನುಫಲ. ತುಲಾರಾಶಿಗೆ ಬಂದ್ರೆ ತುಲಾರಾಶಿಯವರಿಗೆ ಹೇಗಿರುತ್ತೆ ಯುಗಾದಿಯ ವರ್ಷ ಫಲ? ತುಲಾರಾಶಿಯವರ ವಿಚಾರಕ್ಕೆ ಬಂದಾಗ 10ನೇ ಮನೆಗೆ ಜೂನ್ ನಂತರ ಬರ್ತಾನೆ. ಈಗ 9ರಲ್ಲಿದ್ದಾನೆ, ಟೋಟಲಿ ಫೈನ್, ಗುರುಬಲ ಇದೆ, ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆ. ಶನಿ 6ನೇ ಮನೇಲಿದ್ದಾನೆ, ತುಂಬ ಚೆನ್ನಾಗಿದೆ, ಯಾವುದೇ ಮೇಜರ್ ಇಶ್ಯೂಸ್ ಇಲ್ಲ. ಇನ್ನು ಈವನ್ ಇದ್ರದ್ದು ಪೊಸಿಷನ್ ಕೂಡ ಚೆನ್ನಾಗೇ ಇದೆ. ಏನು ರಾಹುಕೇತುಗಳ ಪೊಸಿಷನ್ ಕೂಡ ಒಂದು ಲೆಕ್ಕದಲ್ಲಿ ವಾಸಿ. ತುಲಾರಾಶಿಯವ್ರಿಗೆ ಇದು ಒಂಥರ ಸೂಪರ್ ಇಯರ್. ಅದರಲ್ಲೂ ಜೂನ್ವರೆಗೂ ತುಂಬ ಚೆನ್ನಾಗಿರುತ್ತೆ. ಜೂನ್ ನಂತರ ಏನಾಗ್ತದೆ ಅಂತ ಹೇಳಿದ್ರೆ 10ನೇ ಮನೆಗೆ ಪ್ರವೇಶ ಆಗುವಂಥದ್ದು, ನಾವೇನು ಗುರುವಿನ ಪ್ರವೇಶ ಆಗುವಂಥದ್ದು. ಹಾಗಾಗಿ ಉದ್ಯೋಗದಲ್ಲಿ ಚಾಲೆಂಜಸ್ ಬರುತ್ತೆ. ಸೊ ಅದನ್ನೊಂದು ಬಿಟ್ಟರೆ ನೀವು ಆ ಚಾಲೆಂಜ್ಗಳನ್ನು ಅಕ್ಸೆಪ್ಟ್ ಮಾಡಿಕೊಂಡು ಸ್ವಲ್ಪ ಎಫರ್ಟ್ ಹಾಕಿ ಅದರಿಂದ ಓವರ್ಕಮ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ಇದು ಪಾಸಿಟಿವ್ ಆದಂತಹ ಇಯರ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಉದ್ಯೋಗದ ವಿಚಾರದಲ್ಲಿ ಒಂದು ಸ್ವಲ್ಪ ಇಶ್ಯೂಸ್ ಇರುತ್ತೆ. ಇನ್ನು ಶನಿ 7ನೇ ಮನೆಯಲ್ಲಿ ಸ್ವಲ್ಪ ಈ ವಿವಾಹಕ್ಕೆ ಸಂಬಂಧಿಸಿದ ಪ್ರೊಸೀಜರ್ಸ್ ಏನಿದೆ ಅದು ನಿಧಾನ ಆಗಬಹುದು, ಸ್ಲೋ ಆಗ್ತಾ ಇದೆ ಕೆಲಸಗಳು, ಏನು ಆಗ್ತಾ ಇಲ್ಲ ಅನ್ಸ್ಬೋದು. ಸೊ ಇದು ಈ ವರ್ಷ ಎಲ್ಲ ಸ್ವಲ್ಪ ಇದೇ ಥರ ಕಾಲ ಕಳೆಯೋದಕ್ಕೆ ಅವಕಾಶ ಇರುತ್ತೆ. ಮತ್ತೆ ವಿವಾಹಾಕಾಂಕ್ಷಿಗಳಿಗೆ ವಿವಾಹ ಆಗೋದೇ ಇಲ್ಲ ಅಂತ ಹೇಳಲ್ಲ, ಬಟ್ ಸ್ವಲ್ಪ ಸ್ಲೋ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ. ಓಕೆ. ಇನ್ನು ತುಲಾರಾಶಿಯವರ ಆದಾಯ ವ್ಯಯಕ್ಕೆ ಬಂದ್ರೆ ಹೇಗಿರುತ್ತೆ? ತುಲಾರಾಶಿಯವರ ಆದಾಯ ವ್ಯಯ ಅಂತ ಬಂದಾಗ ಆದಾಯ 5, ವ್ಯಯ 14, ಆರೋಗ್ಯ 4, ಅನಾರೋಗ್ಯ 5, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 6 ಅಂತ. ಸೊ ಇಲ್ಲಿ ನಾವು ತುಲಾರಾಶಿಯವ್ರ ವಿಚಾರಕ್ಕೆ ಬಂದಾಗ ಆಲ್ಮೋಸ್ಟ್ ಎಲ್ಲನೂ ಮೀಡಿಯಮ್ ಆಗಿದೆ, ಯಾವುದು ಜಾಸ್ತಿ ಇಲ್ಲ, ಯಾವುದು ಕಡಿಮೆ ಇಲ್ಲ. ಈ ಏನು ಆದಾಯ ವ್ಯಯದ ವಿಚಾರದಲ್ಲಿ ಮಾತ್ರ ವಿಚಾರದಲ್ಲಿ ಮಾತ್ರ ತುಲಾರಾಶಿಯವರಿಗೆ 14 ಮತ್ತು 5 ಅಂತ ಬಂದಿದೆ. ಸೊ ಆದಾಯ ಬರೀ 5 ಇರುತ್ತೆ, ವ್ಯಯ 14 ಇರುತ್ತೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿ ಖರ್ಚು ಮಾಡ್ಬೇಕಾಗುತ್ತೆ ಅಂತ. ಓಕೆ. ಸೊ ತುಲಾರಾಶಿಯವರಿಗೆ ಒಟ್ಟಾರೆ ಚೆನ್ನಾಗೇ ಇದೆ ಈ ಸಂವತ್ಸರ, ತುಂಬಾ ಚೆನ್ನಾಗಿದೆ. ವ್ಯಯದಲ್ಲಿ ಸ್ವಲ್ಪ ಹಿಡಿತಾ ಇರಬೇಕು, ವ್ಯಯ ಒಂದು ಕಡಿಮೆ ಮಾಡ್ಬೇಕಾಗತ್ತೆ. ಇನ್ನು ಪರಿಹಾರಕ್ಕೆ ಬಂದ್ರೆ ತುಲಾರಾಶಿಯವರು ಏನ್ ಮಾಡ್ಬೋದು? ತುಲಾರಾಶಿಯವರಿಗೆ ಪರಿಹಾರ ಅಂತ ಬಂದಾಗ ಲಕ್ಷ್ಮೀ ಆರಾಧನೆಯನ್ನು, ಯಾವುದಾದ್ರೂ ಅಮ್ಮನವರಾದ್ರೂ ಓಕೆ, ಅದರಲ್ಲೂ ಲಕ್ಷ್ಮೀ ಆರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಈಗ ಗ್ರಹಗತಿಗಳು ಚೆನ್ನಾಗಿದೆ. ಸೊ ಗ್ರಹಗಳ ಗತಿಗಳು ಚೆನ್ನಾಗಿದ್ರೂ ಕಷ್ಟ ಬರ್ತಾ ಇದೆ ಅಂದ್ರೆ ಅದ್ರ ಟೆಂಪರರಿ. ಸೊ ಇಲ್ಲ ಅಂದ್ರೆ ಡೀಟೇಲ್ ಇಂಡಿವಿಜುವಲ್ ಹಾರೋಸ್ಕೋಪ್ನ ಚೆಕ್ ಮಾಡ್ಬೇಕಾಗುತ್ತೆ, ಅದಕ್ಕೆ ದಶಾಭುಕ್ತಿ ಎಲ್ಲ ಕನೆಕ್ಟ್ ಆಗಿರುತ್ತೆ. ಸೊ ಜನರಲ್ ಆಗಿ ನೋಡಿದಾಗ ಇದು ಪಾಸಿಟಿವ್ ಆದಂತಹ ವರ್ಷ ಅಂತಾನೆ ಹೇಳ್ಬಹುದು ತುಲಾರಾಶಿಯವರಿಗೆ.